ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇಂದಿನ ಈ ವಿಡಿಯೋದಲ್ಲಿ ನಾನು ಇತ್ತೀಚಿನಗಳಲ್ಲಿ ತುಂಬಾ ಟ್ರೆಂಡಿಂಗ್ ಆದಂಥ ವಿಷಯ ಯಾವುದು ಅಂತಂದರೆ ಅದು ವರ್ಲ್ಡ್ ವಾರ್ 3, ಮತ್ತೊಂದು ವೆರೋಶ್. ಹೀಗಾಗಿ ವೆರೋಶ್ ವೆಡ್ಡಿಂಗ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾವಿರೋದು ಡಿಜಿಟಲ್ ಎರಾದಲ್ಲಿ ಲವ್, ಬ್ರೇಕಪ್, ಮ್ಯಾರೇಜ್ ತುಂಬಾ ಸಹಜ ಮತ್ತು ಸರಳ ಆಗಿದೆ. ಬ್ರೇಕಪ್ ಆಗೋದು ಬಾಳೆಹಣ್ಣು ಸುಲಿದಷ್ಟೇ ಸರಳ ಮತ್ತು ಸಹಜ ಆಗಿದೆ. ಬಟ್ ಈ ಒಂದು ವಿಚಾರದಲ್ಲಿ, ವೆರೋಶ್ ವಿಚಾರದಲ್ಲಿ, ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ವಿಚಾರದಲ್ಲಿ ಕನ್ನಡಿಗರು ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ರಶ್ಮಿಕಾ ಬಗ್ಗೆ ತುಂಬಾ ಕೀಳು ಮಟ್ಟದ ಕಮೆಂಟ್ ಎಲ್ಲ ಹಾಕ್ತಾ ಇದ್ದಾರೆ, ಆ ರೀತಿ ಈ ರೀತಿ ಅಂತೇಳಿ. ಅದು ಅಂದರೆ ಐಸಿಂಗ್ ಆನ್ ದ ಕೇಕ್ ಅನ್ನೋ ಥರ ರಕ್ಷಿತ್ ಶೆಟ್ಟಿ ಅವರ ಕೂಡ ಒಂದು ಫೇಸ್ಬುಕ್ ವಾಲ್ಪೇಪರ್ ಚೇಂಜ್ ಕೂಡ ಅದನ್ನು ಇನ್ನೂ ಜಾಸ್ತಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದೆ. ನೀವು ನೋಡಿರಬಹುದು, ಸೋಷಿಯಲ್ ಮೀಡಿಯಾದ ಮುಖಾಂತರ ತಮ್ಮ ಸಿನಿಮಾ ಪ್ರಮೋಟ್ ಮಾಡೋದು ರಕ್ಷಿತ್ ಶೆಟ್ಟಿ ಆ್ಯಂಡ್ ಟೀಮ್ ಮುಂಚೆಯಿಂದನೂ ಅವರು ತುಂಬಾ ಫೇಮಸ್. ಸೋಷಿಯಲ್ ಮೀಡಿಯಾದಿಂದನೇ ಅವರು ತುಂಬ ಫೇಮಸ್ ಆಗಿರೋದು. ಅದೇ ಒಂದು ಏನಂತಾರೆ, ಪಬ್ಲಿಸಿಟಿಯಲ್ಲಿ, ಪಾಪ್ಯುಲಾರಿಟಿಯಲ್ಲಿ ಒಂದೇನಂತಾರೆ, ಇನ್ನೂ ತಮ್ಮ ಫಿಲ್ಮ್ ಪ್ರಮೋಷನ್ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರು ಪೋಸ್ಟರ್ನ ಹಾಕಿದ್ದಾರೆ. ಬಟ್ ಕರ್ನಾಟಕದ ಜನರು ಏನು ತಿಳ್ಕೊಳ್ತಾ ಇದ್ದಾರೆ ಅಂತಂದರೆ, ಅವ್ರು ತುಂಬ ದುಃಖದಲ್ಲಿದ್ದಾರೆ, ಅದಕ್ಕಾಗಿ ಫೇಸ್ಬುಕ್ ಸ್ಟೇಟಸ್ ಹಾಕಿ ಚೇಂಜ್ ಮಾಡಿದ್ದಾರೆ ಅಂಥೇಳಿ. ಎಲ್ಲೋ ಒಂದು ಕಡೆ ಸಿಂಪತಿಗೆ ಏನು ಮಾಡೋದಕ್ಕೋಸ್ಕರ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ತುಂಬಾ ಚೀಪಾದ ಟ್ಯಾಕ್ಟಿಕ್ ಇದು. ತುಂಬ ವರ್ಷಗಳ ಹಿಂದೆಯೇ ಅವರು ಬ್ರೇಕಪ್ ಆಗಿತ್ತು. ಎಟ್ ದ ಏಜ್ ಆಫ್ 20 ಆರ್ ಸಮಥಿಂಗ್ ದೇ ಗಾಟ್ ಎಂಗೇಜ್ಡ್. ರಶ್ಮಿಕಾ ಮಂದಣ್ಣ, ರಕ್ಷಿತ್ ಶೆಟ್ಟಿ ಅವರು ಆವಾಗ. ಅದೇನೋ ಕಾರಣಾಂತರಗಳಿಂದ ಅವ್ರದ್ದು ಬ್ರೇಕಪ್ ಆಯಿತು. ಬ್ರೇಕಪ್ ಆಗಿದ್ದು ಕೂಡ ಎಲ್ಲ ಕಡೆ ಅವರು ತಾವೇ ಹೇಳ್ಕೊಂಡಿಲ್ಲ. ದೇ ಕೆಪ್ಟ್ ಇಟ್ ವೆರಿ ಪ್ರೈವೇಟ್. ಯಾವ ರೀಸನ್ಗೋಸ್ಕರ ಅಂತ ಕೂಡ ಎಲ್ಲೂ ಪಬ್ಲಿಕ್ ಆಗಿ ಹೇಳಿಲ್ಲ. ತಾವೇ ಅಂದರೆ ರಕ್ಷಿತ್ ಶೆಟ್ಟಿ ಅವರು ಇದುವರೆಗೂ ಕೂಡ ಎಲ್ಲೂ ಕೂಡ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ಬಟ್ ಅವರ ಟೀಮ್ ಕಂಟಿನ್ಯೂಸ್ ಆಗಿ ರಶ್ಮಿಕಾ ಮಂದಣ್ಣ ಅವ್ರನ್ನ ಟ್ರೋಲ್ ಮಾಡ್ತಾ ಇತ್ತು. ಅದು ರಿಷಬ್ ಶೆಟ್ಟಿ ಅವರೇ ಆಗಿರ್ಬೋದು, ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಕೂಡ ಆಗಿರ್ಬೋದು. ಬಟ್ ಇವಾಗ ಅವರು ಕಾಂತಾರ ತುಂಬ ಒಂದು ಗ್ಲೋಬಲ್ ಹಿಟ್ ಆದ ನಂತರ ಆ ಬಗ್ಗೆ ಮಾತಾಡಿಲ್ಲ. ಅವ್ರಿಗೂ ಎಲ್ಲೋ ಒಂದು ಕಡೆ ಆ ನೆಗೆಟಿವಿಟಿ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಕಮೆಂಟ್ ಮಾಡಿದರೆ ಅದು ನನಗೆ ಒಂಥರ ರಿವರ್ಸ್ ಆಗೋ ಚಾನ್ಸ್ ಇದೆ ಅಂಥೇಳಿ ಅವರೆಲ್ಲೂ ಕಮೆಂಟ್ ಮಾಡಿಲ್ಲ. ಅಥವಾ ಮೆಚ್ಯೂರ್ ಕೂಡ ಆಗಿರ್ಬೋದು, ಡಿಗ್ನಿಫೈಡ್ ವೇಯಲ್ಲಿ ಅವರು ಡಿಫೆಂಡ್ ಕೂಡ ಮಾಡ್ತಾ ಇರ್ಬೋದು. ಆದರೆ ಅವರ ಒಂದು ಫ್ಯಾನ್ ಬೇಸ್ ಇದೆಯಲ್ಲ, ಫ್ಯಾನ್ ಬೇಸ್ ಎಷ್ಟಿದೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಬಟ್ ಅವರೆಲ್ಲ ತುಂಬ ಕೆಟ್ಟದಾಗಿ, ತುಂಬ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅವರ ರಿಸೆಪ್ಷನ್ಗೂ ಕೂಡ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಯಾರೂ ಕೂಡ ಹೋಗಿರಲಿಲ್ಲ. ಪಾಪ್ಯುಲರ್ ಆಗಿ ಇರೋರಂತ ಅಂದರೆ ಗಣೇಶ್ ಅವ್ರಿಗೆ ಇನ್ವಿಟೇಷನ್ ಹೋಗಿತ್ತು ಅಂತ ಹೇಳಲಾಗುತ್ತೆ. ತುಂಬ ಜನರಿಗೆ, ಸಿಂಪಲ್ ಸುನಿ ಅವ್ರಿಗೆ ಇನ್ವಿಟೇಷನ್ ಹೋಗಿತ್ತು ಅಂತ ಹೇಳಲಾಗುತ್ತೆ. ಅವ್ರು ಯಾರೂ ಹೋಗಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ದರು, ಶ್ರೀಲೀಲಾ ಅವರು ಹೋಗಿದ್ದರು. ಯಾಕೆಂದರೆ ಅವರು ಕನ್ನಡ ಇಂಡಸ್ಟ್ರಿ ಕೂಡ ಕನ್ನಡದವರಾಗಿದ್ದರೂ ಕೂಡ ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬ ಪಾಪ್ಯುಲರ್ ಅಂಥ ಒಂದು ಸ್ಟಾರ್ಸ್ ಅಷ್ಟೇ. ಅವರು ಗರ್ಲ್ ಫ್ರೆಂಡ್ ಪಿಕ್ಚರ್ದಲ್ಲಿ ಯಾರು ಹೀರೋ ಆಗಿದ್ರಲ್ಲ, ಅವರು ಕೂಡ ಕನ್ನಡದವರೇ, ದೀಕ್ಷಿತ್ ಶೆಟ್ಟಿ ಅವರು ಹೋಗಿದ್ದರು. ಆ ರೀತಿಯಾದಂಥವ್ರು ಕೆಲವೊಬ್ಬರು ಮಾತ್ರ ಕನ್ನಡಿಗರು ಹೋಗಿದ್ದಾರೆ. ಅವರನ್ನು ಬಿಟ್ಟು ಯಾರೂ ಕೂಡ ವೆಡ್ಡಿಂಗ್ ರಿಸೆಪ್ಷನನ್ನು ಅಂದರೆ ಅಟೆಂಡ್ ಮಾಡಿಲ್ಲ. ದ್ಯಾಟ್ ವಾಸ್ ವೆರಿ, ಅಂದರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ನಾವು ಗ್ಲೋಬಲಿ ಏನು ಹೇಳ್ಕೊಳ್ತಾ ಇದ್ದೀವಿ ಅನ್ನೋದನ್ನು ತೋರಿಸುತ್ತೆ. ದ್ಯಾಟ್ ವಾಸ್ ವೆರಿ ಡಿಸಪಾಯಿಂಟಿಂಗ್, ಟು ಬಿ ವೆರಿ ಆನೆಸ್ಟ್. ಮೆಚ್ಯೂರ್ ಆಗಿ ಯಾರೂ ಬಿಹೇವ್ ಮಾಡ್ತಾ ಇಲ್ಲ, ತುಂಬ ಲೋ ಲೆವೆಲ್ ಥಿಂಕಿಂಗಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಈ ವಿಡಿಯೋಗೆ ತುಂಬ ಹೇಟ್ ಕೂಡ ಬರ್ಬೋದು. ಬಟ್ ಎಲ್ಲ ಕಡೆಯಿಂದ ನೋಡೋದಾದರೆ ರಶ್ಮಿಕಾ ಮಂದಣ್ಣ ಅವರು ತಮ್ಮ ಟ್ಯಾಲೆಂಟನ್ನು ಗ್ಲೋಬಲಿ ತೋರಿಸ್ಕೊಂಡಿದ್ದಾರೆ. ಆದರೆ ಹತ್ತಿದ ಏಣಿ ಮರಿಬಾರ್ದು, ರಕ್ಷಿತ್ ಶೆಟ್ಟಿ ಅವರು ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ರು ಅಂಥೇಳಿ. ಆದರೆ ನೀವು ನೋಡೋದಾದರೆ ಅವರ ಒಂದು ಮೂವಿಲಿ ಇಬ್ಬರು ಹೀರೋಯಿನ್ಸ್ ಇದ್ದರು. ಒಬ್ಬರು ರಶ್ಮಿಕಾ ಮಂದಣ್ಣ, ಮತ್ತೊಬ್ರು ಯಾರು, ತುಂಬ ಕಮ್ಮಿ ಜನಕ್ಕೆ ನೆನಪಿರುತ್ತೆ. ಕಿರಿಕ್ ಪಾರ್ಟಿಯಲ್ಲಿ ಇಬ್ಬರು ಹೀರೋಯಿನ್ ಇದ್ದರು, ಇಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇತ್ತು. ಬಟ್ ಇವ್ರು ಮಾತ್ರ ಔಟ್ಶೈನ್ ಆದರು. ಯಾಕೆಂದರೆ ಶಿ ವಾಸ್ ಹ್ಯಾವಿಂಗ್ ಸಮ್ ಎಕ್ಸ್ ಫ್ಯಾಕ್ಟರ್. ಅವ್ರ ಹತ್ರ ಏನೋ ಒಂದು ಚಾಮ್ ಇತ್ತು, ಅವ್ರ ಹತ್ರ ಏನೋ ಒಂದು ಟ್ಯಾಲೆಂಟ್ ಇತ್ತು. ಅದಕ್ಕಾಗಿ ಅವರು ಇಂಡಿಯಾ ಲೆವೆಲಲ್ಲಿ, ಬಾಲಿವುಡಲ್ಲೆಲ್ಲ ತುಂಬಾ ಹಿಟ್ ಮೂವಿಗಳನ್ನು ಕೊಟ್ಟಿದ್ದಾರೆ. ಇವತ್ತಿನ ಡೇಟಲ್ಲಿ ತುಂಬ ಜಾಸ್ತಿ ಹಿಟ್ ಕೊಟ್ಟದಂಥ ಹೀರೋಯಿನ್ ಯಾರು ಅಂದರೆ ಅವರು ರಶ್ಮಿಕಾ ಮಂದಣ್ಣ. ಆದರೆ ನನ್ನಿಂದನೇ ಇಷ್ಟು ಫೇಮಸ್ ಆದರು, ನಮ್ಮ ಇಂಡಸ್ಟ್ರಿಯಿಂದನೇ ಇಷ್ಟು ಫೇಮಸ್ ಆದರು ಅನ್ನೋದು ತಪ್ಪಾಗುತ್ತೆ. ಅವರು ಕನ್ನಡ ಇಂಡಸ್ಟ್ರಿಗಿಂತ ಬರೋಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಬ್ಯೂಟಿ ಪೇಜೆಂಟನ್ನು ವಿನ್ ಆಗಿದ್ದರು. ಒಂದು ವೇಳೆ ಕಿರಿಕ್ ಪಾರ್ಟಿ ಸಿಕ್ಕಿದ್ದೇ ಇದ್ದರೆ ಅವ್ರು ಯಾವ ರೀತಿಯಾದರೂ ಶೈನ್ ಆಗ್ಬೋದಿತ್ತು. ಅವ್ರಿಗೆ ಇನ್ನೊಂದು ಮೂವಿ ಬಂದಿರ್ಬೋದು, ಅಥವಾ ಡೈರೆಕ್ಟಾಗಿ ಅವರು ಬಾಲಿವುಡ್ ಡೆಬ್ಯೂಟೇ ಆಗಿರ್ಬೋದಿತ್ತು.
ಸೊ ನಮ್ಮಿಂದ ಇಷ್ಟ ಆದರೂ ರಕ್ಷಿತ್ ಶೆಟ್ಟಿಯಿಂದ ಇಷ್ಟ ಆದರೂ ಅನ್ನೋದು ಹೇಳೋದು ತುಂಬಾ ತಪ್ಪಾಗುತ್ತೆ, ತುಂಬ ಇಮ್ಮೆಚೂರ್ ಬಿಹೇವಿಯರ್ ಆಗುತ್ತೆ. ಅದನ್ನೆಲ್ಲ ಬಿಟ್ಟರೆ ವಿ ಶುಡ್ ಬಿ ವೆರಿ ಪ್ರೌಡ್ ಆಫ್ ರಶ್ಮಿಕಾ ಮಂದಣ್ಣ. ಅವ್ರು ಯಾವ ಲೆವೆಲ್ಗೆ ಹೋಗಿದ್ದಾರೆ, ಕನ್ನಡವನ್ನು, ಕೊಡಗು ಸಂಸ್ಕೃತಿಯನ್ನು ಎಲ್ಲಿವರೆಗೂ ತೊಗೊಂಡು ಹೋಗಿದ್ದಾರೆ ಅನ್ನೋದನ್ನು ನಾವು ತುಂಬ ಪ್ರೌಡ್ಲಿ ಹೇಳ್ಬೋದು. ತುಂಬ ವಿಚಾರಗಳಿವೆ ಯಾಕೆಲ್ಲ ಬ್ರೇಕಪ್ ಆಯಿತು ಅಂಥೇಳಿ. ಒಂದು ಕಡೆ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಒಂದು ರೂಮರ್ ಪ್ರಕಾರ ರಕ್ಷಿತ್ ಶೆಟ್ಟಿ ಅವರು ಅರ್ನ್ ಮಾಡಿದ ಅಮೌಂಟ್ ಎಲ್ಲ ಕೊಟ್ಟು ನಾವು ಮನೆ ಕಟ್ಟಬೇಕಾದ್ರೆ ಅವರು ಕಟ್ಬೋದು ಅಂಥೇಳಿ ಆ ರೀತಿ ಹೇಳಿದರು ಅಂತ ಹೇಳಲಾಗುತ್ತೆ. ಅಥವಾ ಅವರ ಮದರ್ಸ್ ಇಬ್ಬರು ತಾಯಂದ್ರ ಮಧ್ಯೆ ಜಗಳ ಆಯಿತು ಅಂತ ಹೇಳ್ತಾರೆ, ಹೊಂದಾಣಿಕೆ ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಅಂತ ಹೇಳ್ತಾರೆ. ಸಾಕಷ್ಟು ವಿಚಾರಗಳಿದೆ, ಎಲ್ಲೂ ಅವರು ಓಪನ್ ಆಗಿ ಹೇಳ್ಕೊಂಡಿಲ್ಲ. ಇಟ್ ಈಸ್ ನನ್ ಆಫ್ ಆರ್ ಬಿಸ್ನೆಸ್. ಆದರೆ ಯಾವ ರೀತಿಯಾಗಿ ಅದನ್ನು ಪೋಟ್ರಿ ಮಾಡಲಾಗ್ತಾ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಬ್ಯಾಡ್. ಅವರು ತಮ್ಮ ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈಗಳ ಮಧ್ಯರಾತ್ರಿಯಲ್ಲಿ 3 ಗಂಟೆಗೆಲ್ಲ ಫೇಸ್ಬುಕ್ ಕವರೆಲ್ಲ ಚೇಂಜ್ ಮಾಡೋದು, ಜನ ಏನು ಅಂದ್ಕೊಳ್ತಾ ಇದ್ದಾರೋ ಅದನ್ನೇ ಎನ್ಕ್ಯಾಶ್ ಮಾಡೋದು, ದಟ್ ಈಸ್ ವೆರಿ ಚೀಪ್ ಟ್ಯಾಕ್ಟಿಕ್ ನನ್ನ ಪ್ರಕಾರ. ನೀವೇನು, ದಿಸ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್. ನೀವು ಅಗ್ರಿ ಕೂಡ ಆಗ್ಬೋದು ಅಥವಾ ಡಿಸಗ್ರಿ ಕೂಡ ಆಗ್ಬೋದು, ಬಟ್ ದಿಸ್ ಈಸ್ ಮೈ ಒಪಿನಿಯನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.